ಸ್ನೇಹಿತರೆ ನಮಸ್ಕಾರ. ಚಾರ್ಟ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ನಾನು ಸೂನ್ ಆ್ಯಂಡ್ ಆಫ್ಟರ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸಮ್ ಪರ್ಸ್ನಲ್ ಥಿಂಗ್ಸ್ ಇರೋದ್ರಿಂದ ನಿಮ್ಗಳಿಗೆ ಕ್ಲಾಸು ಕೂಡ ಮಾಡೋಕ್ಕಾಗ್ತಿಲ್ಲ, ನಾನು ಕೂಡ ಕಂಪ್ಲೀಟ್ಲಿ ಕಾನ್ಸಂಟ್ರೇಟು ಮಾಡೋಕ್ಕಾಗ್ತಿಲ್ಲ. ಮೇ ಬಿ ಈ ಮಂತ್ ಎಂಡ್ ತನಕ ಈ ಇಯರ್ ಎಂಡ್ ತನಕಲ್ಲೂ ನನಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಲೋನೇ ಆಗುತ್ತೆ ಅಂದ್ಕೊಂಡಿನಿ. ನೋಡೋಣ. ಎನಿವೇಸ್ ಫ್ಯಾಮಿಲಿ ಕೂಡ ಇಂಪಾರ್ಟೆಂಟು, ಆದರೂ ಕೂಡ ಫೋಕಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಇವತ್ತಿಂದು ಟ್ರೇಡು ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ ಅಂತೆಲ್ಲ ಹೇಳ್ತೀನಿ. ಬೆಳಗ್ಗೆ ಸ್ಟೂಡೆಂಟ್ಸಿಗೆ ಕೂಡ ಹೇಳಿದ್ದೆ, ವೆಯ್ಟ್ ಮಾಡಿ ಟ್ರೇಡ್ ಮಾಡಿ. ವೆಯ್ಟ್ ಮಾಡಿ, ಯಾಕೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಅಂತ ಹೇಳಿದ್ದೆ ಅನ್ನೋದನ್ನು ಕೂಡ ನಾನು ಗೈಡ್ ಮಾಡ್ತೀನಿ. ಎರಡೂ ನೀವು ಅರ್ಥ ಮಾಡ್ಕೊಳ್ಳಿ. ಲಾಜಿಕ್ಕು ನಿಮಗೆ ಈಸಿ ಅನಿಸುತ್ತೆ. ಸೊ ನಾನು ಏನು ಲಾಜಿಕ್ನ ಇವತ್ತು ಅಪ್ಲೈ ಮಾಡ್ಕೊಂಡು ಟ್ರೇಡ್ ಮಾಡಿದ್ದೀನಿ, ಯಾಕೆ ಈ ಲಾಜಿಕಲ್ ಟ್ರೇಡ್ ಮಾಡಿದ್ದೀನಿ, ಎರಡು ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಸಿಂಪಲ್. ಇವತ್ತು ಏನಂದರೆ ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ನಿನ್ನೆ ಬಂದು ನನಗೆ ಟ್ರೇಡ್ ಮಿಸ್ ಆಯಿತು, ಇಲ್ಲ ಅಂತ ಹೇಳೋದಿಲ್ಲ. ಬಿಕಾಸ್ ನನಗೆ ನಿನ್ನೆ ಈಸಿ ಟ್ರೇಡ್ ಅಂತ ಇದ್ದಿದ್ದು, ಮಾರ್ಕೆಟಲ್ಲಿ ಇಲ್ಲಿಂದ ಒಂದು ಟ್ರೇಡ್ ಇತ್ತು ನನಗೆ, ಬಟ್ ಕನ್ಫ್ಯೂಷನ್ ಜಾಸ್ತಿ ಇತ್ತು, ಹಾಗಾಗಿ ನಿನ್ನೆ ಟ್ರೇಡ್ ಮಾಡಲಿಲ್ಲ ನಾನು. ಬಟ್ ಇವತ್ತಿಂದು ಲೆಟ್ಸ್ ಸೀ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಆ್ಯಕ್ಚುಲಿ ನೌ ಇಟ್ ಈಸ್ ರನ್ನಿಂಗ್ ಆನ್, ಪುಟ್ ಈಸ್ ರನ್ನಿಂಗ್ ಆನ್ 122 ಯಾರ್. ಸೀರಿಯಸ್ಲಿ ಕ್ರೇಜಿ ಯಾರ್. ಐ ಜಸ್ಟ್ ಟುಕ್ ಇಟ್ ಅರೌಂಡ್ ಆಲ್ಮೋಸ್ಟ್ 93 ತೊಗೊಂಡಿದ್ದೆ ನಾನು. 93 ತೊಗೊಂಡಿದ್ದೆ. 93ಇಂದ ಮಾರ್ಕೆಟ್ ವೆಂಟ್ ಅಪ್ ಟು 89 ಹೋಗಿ ಅಗೇನ್ ಬ್ಯಾಕ್ ಟು 93, ಅಗೇನ್ 94, 95, 105, 110 ಹತ್ತತ್ರ ಬಂದಾಗ ನಾನು ಎಕ್ಸಿಟ್ ಆದೆ ನಾನು. ಬಟ್ ದಟ್ಸ್ ಓಕೆ, ಬಿಕಾಸ್ 110ಇಂದ ಮತ್ತೆ ಅಗೇನ್ 104ಗೆ ಬಂತು, ಆಮೇಲೆ 122ಗೆ ಬಂತು. ಸೊ ಓಕೆ, ಇವತ್ತಿಂದು ಪ್ರೀಮಿಯಮೇ ಮೂವ್ ಆಗ್ತಿಲ್ಲ ಫಸ್ಟ್ ಆಫ್ ಆಲು, ಯಾಕೆಂದರೆ ಮಾರ್ಕೆಟು ಸ್ವಲ್ಪ ಹೈಯರ್ ಹೈ ಮಾಡ್ಕೊಂಡು ಹೋಗ್ತಾ ಇದೆ. ಒಂದು ಪ್ಲಸ್ಸು ಮಾರ್ಕೆಟಲ್ಲಿ ನಿಮಗೆ ಹೇಳಬೇಕಂದ್ರೆ ಏನಾಗ್ತಿದೆ, ಮಾರ್ಕೆಟ್ ಬಂದು ಲೈಕ್ ಯಾವಾಗ 24,000 ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಸ್ವಲ್ಪ ಸ್ಲೋ ಕೂಡ ಆಗುತ್ತೆ. ಇವತ್ತು ಆಪ್ಷನ್ಸ್ ಎಲ್ಲ ಡೇ ಕೂಡ ಆಗಿದೆ ಮಾರ್ಕೆಟು. ಇವತ್ತೇನು ಮಚ್ ಡಿಫ್ರೆನ್ಸ್ ಇರೋದಿಲ್ಲ. ಬಟ್ ಈ ಮೂವ್ ಸಿಕ್ಕಿದೆ, ತುಂಬ ಕಷ್ಟವಾಗಿ ಸಿಕ್ಕಿದೆ. ಆನೆಸ್ಟ್ಲಿ ಹೇಳ್ತೀನಿ, ಈ ಮೂವ್ ಸಿಗೋದೇ ತುಂಬ ಕಷ್ಟ ಇತ್ತು. ಸೊ ನಾನು ಆ್ಯಕ್ಚುಲಿ ಬಯಾಸ್ ಏನಿತ್ತು, ನಂದು ಮೈಂಡ್ ಸೆಟ್ ಏನಿತ್ತು, ಎರಡೂ ನಾನು ನಿಮಗೆ ಇಲ್ಲಿ ಗೈಡ್ ಮಾಡ್ತೀನಿ ನೋಡಿ. ಮೈ ಮೈಂಡ್ ಸೆಟ್ ವಾಸ್ ವೆರಿ ಮಚ್ ಕ್ಲಿಯರ್. ಮಾರ್ಕೆಟ್ ಏನಾದರೂ ಇವತ್ತಿನ ಹೈ, ಸೊ ಫಸ್ಟ್ ಕ್ಯಾಂಡಲ್ ಬಂದು ಸ್ಲೋಗಿ ಬಂದು ಅಪ್ಸೈಡ್ ಹೋಗ್ಬೇಕಾದ್ರೆ ಅಂದ್ಕೊಂಡೆ 60% ಲೆವೆಲಲ್ಲಿದೆ. ಸೊ 60%ಅಲ್ಲಿ ರೆಸಿಸ್ಟೆನ್ಸ್ ಕೂಡ ಚಾನ್ಸಸ್ ಆರ್ ವೆರಿ ಹೈ, ರೆಸಿಸ್ಟೆನ್ಸ್ ಕೂಡ ತಗೊಳುತ್ತೆ. ಬಟ್ ವೆಯ್ಟ್ ಮಾಡೋಣ ಅಂತ. ಯಾವಾಗ ಮಾರ್ಕೆಟು ಈ ಕ್ಯಾಂಡಲ್ ಫಾರ್ಮ್ ಆಯಿತು, ಸ್ವಲ್ಪ ವೆಯ್ಟ್ ಮಾಡ್ತಿದ್ದೆ. ಈ ಕ್ಯಾಂಡಲ್ ರಿಟರ್ನ್ ಆದಾಗ ಐ ಥಾಟ್ ಇಟ್ ಮಾರ್ಕೆಟ್ ಅಗೇನ್ ಬ್ಯಾಕ್ ಟು ದಿಸ್ ಲೆವೆಲ್. ಡೆಫಿನೆಟ್ ಆಗಿ ಒಂದು ಅಪ್ಸೈಡ್ ಟ್ರೇಡ್, ಈಸಿ ಟ್ರೇಡ್ ಸಿಗುತ್ತೆ. ಐ ಕ್ಯಾನ್ ಟೇಕ್ ಅ ಟ್ರೇಡ್ ಫಾರ್ ಬೈಯಿಂಗ್ ಸೈಡ್ ಅಟ್ ಕ್ಲೋಸ್ ಇಟ್ ಫಾರ್ ದ ಡೇ ಅಂತ ಈಸಿಯಾಗಿ ಅಂದ್ಕೊಂಡಿದ್ದೆ. ಮಾರ್ಕೆಟ್ ಏನು ಮಾಡ್ತು, ಮಾರ್ಕೆಟು ಅಲ್ಲಿಂದ ಸ್ಲೋಲಿ ಕೆಳಗಡೆಗೆ ಬಂತು. ಸೊ ಆಲ್ಮೋಸ್ಟ್ ಡೇ ಹೈ ಬ್ರೇಕ್ಔಟ್ ಆಗುತ್ತೆ ಅಂತ ಬಿಫೋರ್ ತೊಗೊಂಡವ್ರು ಪ್ರೀವಿಯಸ್ ಡೇ ಅಂತ. ಸೊ ಇಟ್ಸ್ ಅ ಪ್ರೀವಿಯಸ್ ಡೇ ಹೈ. ಆ್ಯಕ್ಚುಲಿ ಹೈ ನನಗೆ ರಿಯಲ್ ಹೈ ಇರೋದು ಇಲ್ಲಿ, ಓಕೆನಾ. ಇದರಿಂದ ಮೇಲೆ ಹೋದರೆ ವೆರಿ ಫಾಸ್ಟ್ ಬುಲಿಶ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಅದ್ರೊಳಗಡೆ ಇರೋ ರೇಂಜ್ ಇದು, ಓಕೆನಾ. ಸೊ ನಿನ್ನೆ ಮಾರ್ಕೆಟು ಕಂಪ್ಲೀಟ್ ಸ್ವಲ್ಪ ಫಾಲ್ ಕೊಟ್ಟಿತ್ತು. ಅಗೇನ್ ಬಯರ್ಸ್ ಆಕ್ಟಿವೇಟ್ ಆದರು, ಅಗೇನ್ ಸೆಲ್ಲರ್ಸ್ ಬಯರ್ಸ್ನ ತೆಗೆದಿದ್ರು, ಅಗೇನ್ ಬಯರ್ಸು ಒನ್ಸ್ ಅಗೇನ್ ಬ್ಯಾಕ್ ಟು ಪೆವಿಲಿಯನ್. ಸೊ ಇಲ್ಲಿ ಮೂಮೆಂಟ್ ಬಯಾಸ್ ಏನಿದೆ, ಸೊ ಬೈಯಿಂಗ್ ಸೈಡ್ ಮೂಮೆಂಟ್ ಬಯಾಸ್ ಇದ್ದೇ ಇದೆ. ಸೊ ಹಾಗಾಗಿ ಅಂದ್ಕೊಂಡಿದ್ದೆ ನಾನು ಕೂಡ. ಸೊ ಬೈಯರ್ಸ್ ಯಾವಾಗ ಟಿಕೆಟ್ ತಗೊಳ್ತಾರೆ, ಯಾವಾಗ ಇಲ್ಲಿಂದ ಬಿಟ್ಟು ಹೋಗ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ಅದೇ ರೀಸನ್ಗೆ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟು ಕಂಟಿನ್ಯೂಸ್ ಆಗಿ ಇದೇ ಲೆವೆಲ್ನ ಅಪ್ರೋಚ್ ಮಾಡ್ತಲೇ ಇತ್ತು. ಬಟ್ ಅಪ್ರೋಚ್ ಮಾಡ್ತಿದ್ರು ನನಗೇನು ಮೈಂಡ್ ಸೆಟಲ್ಲಿ ಇರಲಿಲ್ಲ, ಓಕೆ ಇಲ್ಲಿಂದ ಹೋಗುತ್ತಾ ಹೋಗಲ್ವಾ, ಚಲೋ ವೆಯ್ಟ್ ಮಾಡೋಣ ಅಂತ. ಯಾವಾಗ ನನಗೆ ಮಾರ್ಕೆಟು ಒಂದ್ಸಲ ಡೌನ್ ಬಂದು ಅಪ್ ಹೋಗಿ ಅಗೇನ್ ಡೌನ್ ಬಂದು ಅಗೇನ್ ಅಪ್ ಹೋಗಿ ಅಗೇನ್ ಇಲ್ಲಿ ಕ್ಯಾಂಡಲ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಸೊ ನಾನು ಇಲ್ಲಿ ಎಂಟ್ರಿ ಎತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಎಂಟ್ರಿ ತೊಗೊಂಡ್ಮೇಲೆ ಮಾರ್ಕೆಟ್ ಅಗೇನ್ ಒಂದು ಸ್ವಲ್ಪ ಹೋಯಿತು. ಬಿಕಾಸ್ ತುಂಬ ಸಲ ಒಂದೇ ಲೆವೆಲ್ನ ಹೋಲ್ಡ್ ಮಾಡ್ತಿತ್ತು. ಮೇ ಬಿ ಪ್ರಾಬಬಿಲಿಟಿ ಆದರೆ ಒಂದು 2-3 ಕ್ಯಾಂಡಲ್ ಡೌನ್ ಬರ್ಬೋದು ಅಂತ. ಬಟ್ ಅದು ಏನು ಫಾಸ್ಟ್ ಮೂಮೆಂಟ್ ಏನು ಕೊಡ್ತಿಲ್ಲ, ವೆರಿ ಸ್ಲೋ ಮೂಮೆಂಟ್ನ ಕೊಡ್ತಾ ಇದೆ ಮಾರ್ಕೆಟು. ತುಂಬ ಸ್ಲೋ ಇದೆ ಮಾರ್ಕೆಟು, ಓಕೆನಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ತುಂಬಾ ಸ್ಲೋ ಇದೆ. ಸೊ ಇಲ್ಲಿ ಎಂಟ್ರಿ ಆದಮೇಲೆ ನನಗೆ ಇಲ್ಲಿಗೆ ಬರೋಷ್ಟರಲ್ಲಿ ಐ ಜಸ್ಟ್ ಎಕ್ಸಿಟೆಡ್. ಮಾರ್ಕೆಟಲ್ಲಿ ಈ ಕ್ಯಾಂಡಲ್ ವೆಯ್ಟ್ ಮಾಡ್ಬೋದಿತ್ತು, ಐ ಮಿಸ್ಡ್ ಇಟ್. ಬಿಕಾಸ್ ಒಂದು ಮಾರ್ಕೆಟಲ್ಲಿ ಫಾಸ್ಟ್ ಮೂಮೆಂಟ್ ಇಲ್ಲ. ಸೊ ಫಾಸ್ಟ್ ಮೂಮೆಂಟ್ ಇಲ್ಲ ಅಂದಾಗ ಟ್ರೇಡ್ ಮಾಡೋದು ಕೂಡ ಕಷ್ಟನೇ. ಸೊ ಹಾಗಾಗಿನೇ ನಾನು ಬೇಡಪ್ಪ, ಚಲೋ ಇವತ್ತಿಗೆ ಡನ್, ಮತ್ತೆ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಅನ್ನಿಸ್ತು. ಜಸ್ಟ್ ಫಿನಿಶಿಂಗ್ ದ ಡೇ. ನಾಳೆ ನೋಡೋಣ, ನಾಳೆ ಏನಾಗುತ್ತೆ ಅನ್ನೋದು ನಾಳೆ ನೋಡುವ. ಸೊ ಪೇಷನ್ಸ್ ಇಟ್ಕೊಳ್ಳಿ. ಮಾರ್ಕೆಟಲ್ಲಿ ಆಲ್ವೇಸ್ ಹೇಳ್ತೀನಿ, ತಾಳ್ಮೆನ ತುಂಬಾ ಇಂಪಾರ್ಟೆಂಟು. ತಾಳ್ಮೆ ಬೆಳೆಸ್ಕೊಳ್ಳಿ. ನಿಮಗೂ ಕೂಡ ಪೇಷನ್ಸಾಗಿ ಟ್ರೇಡ್ ಸಿಗುತ್ತೆ. ಬೆಳಗ್ಗೆನೇ ಓಪನ್ ಆಗ್ತಿದ್ದಂಗೆ ಇಮಿಡಿಯೇಟಾಗಿ ಎಂಟ್ರಿ ಆಗಬೇಕು. ನೋ, ದಟ್ ಈಸ್ ನಿಮ್ಮದು ರಾಂಗ್ ಅಸಂಪ್ಷನ್. ಅದು ವೆಯ್ಟ್ ಮಾಡಬೇಕು. ಆಲ್ವೇಸ್ ವೆಯ್ಟ್ ಫಾರ್ ಯುವರ್ ಟ್ರೇಡ್. ನಾನು ನಿಮ್ಮ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಿರ್ತೀನಿ, ಆಲ್ವೇಸ್ ವೆಯ್ಟ್ ಫಾರ್ ಯುವರ್ ಟ್ರೇಡ್ ಅಂತ. ಏನಕ್ಕೆ ಅಂದರೆ ಇದೇ ರೀಸನ್ನು. ಬಿಕಾಸ್ ಟ್ರೇಡ್ಸ್ಗಳು ಸಿಗ್ತವೆ. ನಿಮ್ಮ ಪೇಷನ್ಸ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಷ್ಟೇ. ಸೊ ಸೇಮ್ ಲಾಜಿಕ್ಕು, ನೋ ಮೋರ್ ಎಕ್ಸ್ಟ್ರಾ ಥಿಂಗ್ಸ್ ಅಂತ ಏನು ಯೂಸ್ ಮಾಡಿಲ್ಲ ನಾನು. ಸೊ ಸಿಂಪಲ್ ಇತ್ತು. ಸೈಡ್ ವೈಸ್ ಮಾರ್ಕೆಟು, ಲೈಕ್ ಐ ಗೆಸ್ ಮಾರ್ಕೆಟ್ ಇಲ್ಲಿಂದ ಇನ್ನೂ ಶಾರ್ಪ್ ಫಾಲ್ ಕೊಡುತ್ತೆ ಅನ್ನೋದು ಕಷ್ಟ. ನಾಳೆಗೆ ಈಸಿ ಟ್ರೇಡ್ ಸಿಗುತ್ತೆ, ಐ ನೋ ದಟ್. ಬಿಕಾಸ್ ನಾಳೆ ಮಾರ್ಕೆಟ್ ವಿಲ್ ಬಿ ಆನ್
ಕಂಪ್ಲೀಟ್ ಟೈಟ್ ರೇಂಜ್, ಐದರ್ ಇಟ್ ಹ್ಯಾಸ್ ಟು ಐದರ್ ಇಟ್ ಹ್ಯಾಸ್ ಟು. ಓಕೆನಾ? ಸೊ ನಾಳೆಗೆ ಈಸಿ ಟ್ರೇಡ್ ಸಿಗುತ್ತೆ, ಇವತ್ತಿಗೆ ಈಸಿ ಟ್ರೇಡ್ ಸಿಗೋದಿಲ್ಲ, ನೋಡೋಣ ನಾಳೆ ಥಿಂಗ್ಸ್ ನಾಳೆಗೆ. ಸೊ ನಿಫ್ಟಿ ಬಯಸ್ ಟೋಟಲಿ ಡಿಫ್ರೆಂಟ್ ಇರುತ್ತೆ, ನಿಮಗೆ ಗೋಲ್ಡ್ ಬಯಸ್ ಟೋಟಲಿ ಡಿಫ್ರೆಂಟ್ ಇರುತ್ತೆ, ಅರ್ಥ ಮಾಡ್ಕೋಬೇಕಷ್ಟೇ ನೀವು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.